ವಿರೋಧಿ ಚಟುವಟಿಕೆ ನಡೆಸಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲು ನೈತಿಕತೆ ಇದೆಯಾ ಅನ್ನೋದನ್ನು ನಾನು ಇವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಬೀಳ್ತೇನೆ. ಮತ್ತು ಅದು ಸಹ ಹೇಳಿದ್ದಾರೆ, ರಾಜಕಾರಣಿಗಳ ಮೇಲೆ ಮೊಟ್ಟೆ ಎಸೆದು ಚಪ್ಪಳಿ ಎಸೆದು ಸಂಸ್ಕೃತಿ ಶುರು ಮಾಡಿದ್ದು ಯಾರು ಅಂತ ಹೇಳಿ. ಇವೆಲ್ಲ ಶುರು ಮಾಡಿದ್ದೆ BJPಯವರು. ಸಿದ್ದರಾಮಯ್ಯನವರು ಮಡಿಕೇರಿಯಲ್ಲಿ ಪ್ರವಾಸ ಇದ್ದ ಸಂದರ್ಭದಲ್ಲಿ ಯಾರು ಮೊಟ್ಟೆ ಹೊಡೆದಿದ್ದು ಅಂತೇಳಿ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವ್ರು ಯಾರಂತೆ? ದಾವಣಗೆರೆಯಲ್ಲಿ ಕಾಲಿಟ್ರೆ ಚಪ್ಪಲಿ ಸೇವೆ ಮಾಡ್ತೇವೆ ಅಂತ ಧಮಕಿ ಹಾಕಿದ್ದು ಯಾರಂತೆ? ಇದು ನಾನು ಬರೆದಿರೋದಲ್ಲ, ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. BJPಯ ಗೆಲುವಿಗೆ ದೇಶದಾದ್ಯಂತ ಬಾಂಬ್. ಈ ಸಂಸ್ಕೃತಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗಿರಬೇಕು. ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು, ನಮ್ಮ ವಿಧಾನ ಪರಿಷತ್ನವರು, ಅವರು ತುಕಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ತುಕಡೆ ಗ್ಯಾಂಗ್ ಅಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ, KPCC ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯನ್ನು ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಜಾಗಗಳಿದ್ರೆ ಅದನ್ನು ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ಥರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲನ್ನ ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಇವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು. ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ದರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ, ಇವರೆಲ್ಲ ಕಡೆ ಯೂನಿವರ್ಸಿಟಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೋಗಿ ಭಾಷಣ ಮಾಡಿದ್ದಾರೆ? ಎಪ್ಸ್ಟೀನ್ ಫೈಲ್ ಅಂತ ಹೇಳಿದ ಮೇಲೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದು ಏನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದು ಏನಕ್ಕೆ ಅನ್ನೋದು ಅವ್ರು ಉತ್ತರ ಕೊಡಬೇಕಾಗಿದೆ. ಅದಲ್ಲದೆ ಎಪ್ಸ್ಟೀನ್ ಫೈಲಲ್ಲಿ ಯಾವ್ಯಾವ ಹೆಸರುಗಳು ಬಂದಿದೆ ಅಂತ ಹೇಳಿ, ಎಸ್ಸಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಂಥ ಚಪಲ ಇರಬೇಕು ಹೇಳಿ. ಅವನ್ನ ಅಮೇರಿಕಾ ಅಧ್ಯಕ್ಷ ಹೇಳ್ತಾನೆ, ನಾವು ಡ್ಯಾನ್ಸ್ ಆಡಿಸ್ತೀವಿ ನರೇಂದ್ರ ಮೋದಿಗೆ ಅಂತ ಹೇಳಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥವ್ರು ತುಕಡೆ ಗ್ಯಾಂಗ್ ಅಂತೇಳಿ ಯಾರು ಹೇಳ್ತಾರೆ ಅಂತ ಹೇಳಿ ಕಿಚ್ಚೆ ಬೀಳ್ತಾನೆ. ಅದ್ರ ಜೊತೆಗೆ ರಾಜ್ಯದ ಗಡಿಯನ್ನೇ ಕಿತ್ತು ಗಣಿ ಲೂಟಿ ಮಾಡಿದ ಕ್ರಿಮಿನಲ್ಗಳನ್ನೆಲ್ಲ ಸೇರಿಸ್ಕೊಂಡು ಇವ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಕಾಂಗ್ರೆಸ್ ಬಗ್ಗೆ, ಇವ್ರಿಗೇನಾದರೂ ನೈತಿಕತೆ ಇದೆಯಾ ಅಂತ ಕೇಳಿ. ಅದಲ್ಲದೆ ನಿನ್ನೆ ಅವ್ರು ಹೇಳಿದ್ರು, ಅಶೋಕ್ ಅವ್ರು ಹೇಳಿದ್ರು, ನಾವು ಬಸ್ನ ನಿಲ್ಲಿಸಿ ಕಾಂಗ್ರೆಸ್ ಕಚೇರಿಯ ಮುಂದೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ. ಅಲ್ಲಿ 3 ಬಸ್ಸಲ್ಲಿ BJPಯ ಶಾಸಕರನ್ನು ನಾಯಕರನ್ನು ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗುವಾಗ ಕಾಂಗ್ರೆಸ್ ಆಫೀಸ್ ಮುಂದೆ ಯಾಕೆ ಒಂದೇ ಒಂದು ಬಸ್ ಬಂತು? 2 ಬಸ್ ಎಲ್ಲೋಗಿತ್ತು? ಪಾಕಿಸ್ತಾನಕ್ಕೆ ಹೋಗಿತ್ತು 2 ಬಸ್ಸು. ಆ ಒಂದೇ ಒಂದು ಬಸ್ಸು ಬೇಕಾಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಆ ಡ್ರೈವರ್ಗೆ ಧಮಕಿ ಹಾಕಿ ಈ ಕಡೆ ಡ್ರೈವ್ ಮಾಡಿ ಅಂತ ಹೇಳಿ, ಅಶೋಕ್ ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡು ಒಳ್ಳೆ ವಿಲನ್ ಥರ ಅವರು ನರೇಂದ್ರ ಮೋದಿ ಎಗಿಲ್ ತಟ್ಕೊಳ್ತಾ ಇರ್ತಾರೆ. ಆವಾಗ ಸಬ್ಕೆ ಬಾರಿ ಏನೋ ಮೋದಿ ಬಾರಿ ಅಂದ್ಕೊಂಡೇನೋ ಅವ್ರು ಆ ಥರ ಇಲ್ಲಿ ತೋರ್ಸಕ್ಕೆ ಬಂದರೆ ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ನೋಡಿ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೆ ನಿಲ್ತಕ್ಕಂಥದ್ದು ಜವಾಬ್ದಾರಿ ನಂದು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಕಾಪಾಡ್ತಕ್ಕಂಥದ್ದು, ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಇದ್ರದ್ದು ನಮ್ಮ ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿಯವರು ಹೋಗಿ ನರೇಂದ್ರ ಮೋದಿಯವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಥರ ಹೊಡೆದಿದ್ಯಾರು? ಹೆಣ್ಮಕ್ಳ ಬಟ್ಟೆ ಬಿಚ್ಚಿ ಲಾಠಿ ಪ್ರಹಾರ ಮಾಡಿದ್ಯಾರು? ಅದ್ರ ಜೊತೆಗೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದವ್ರು ಯಾರು? ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು ಇವರಿಂದ ನಾವು ಏನು ಕಲಿಬೇಕಾಗುತ್ತೆ ಹೇಳಿ. ಅದ್ರ ಜೊತೆಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳಿಬಿಟ್ಟು. 23 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರು ಅಲ್ಲ. ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ. ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ ನಾರಾಯಣ ಸ್ವಾಮಿ ಅವರಾಗಲಿ. ಅದ್ರ ಜೊತೆಗೆ 152 ಬಾರಿ
ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ವರೆಗೂ ನಾಲಾಯಕ್ ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ನಾಲಾಯಕ್ ನಾಯಕರು ಈ ಸರ್ಕಾರದಲ್ಲಿ ಇರೋದ್ರಿಂದ ಆಗ್ತಾ ಇರೋದು. ನಾಲಾಯಕ್ ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನು ಹಾಳು ಕೆಡವಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಹೋರಾಟ ಮಾಡಿದವ್ರು ಯಾವತ್ತೂ ಸಹ ನಾಲಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದೇನಿಲ್ಲ. ಆ ಥರ ಏನಾದರೂ ಚರ್ಚೆಗೆ ತಯಾರಿದ್ದರೆ ಚರ್ಚೆ ಮಾಡೋಕ್ಕೆ ಬರಲಿ, ನಾವು ಹೇಳ್ತೀವಿ. ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡು ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನು ಪೊಲೀಸರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲಿ ಪೆಟ್ರೋಲ್ ಇದ್ದಿದ್ದಂಥ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕೋಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ಕಿದವರಲ್ಲ ನಾವು. ಆದ್ದರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ.